ಇದು ರಾಗಿಯಿಂದ ಅಲ್ಲದೆ ರಾಗಿ ಹಿಟ್ಟಿಂದ ಮಾಡಿರೋ ಹಾಲ್ಬಾಗಿ. ಇದು ತಂಪು, ಬಾಡಿನ ಕೂಲ್ ಮಾಡುತ್ತೆ. ಸಮ್ಮರಲ್ಲಿ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ತಟ್ಟೆಗೆ ತುಪ್ಪನ ಸವರಿ ಎತ್ತಿಟ್ಬಿಡಿ. ಒಂದೇ ಕಪ್ಪಲ್ಲಿ ಎಲ್ಲನೂ ಅಳತೆ ಮಾಡ್ಕೊಳ್ಳಿ. ನಾನಿಲ್ಲಿ ತಗೊಂಡಿರೋ ಫ್ರೆಶ್ ತೆಂಗಿನಕಾಯಿ 1 ಕಪ್ ಇದೆ. ಅದರ ಜೊತೆಗೇ ಒಣ ಶುಂಠಿ ಮತ್ತು ಏಲಕ್ಕಿನ ಕೂಡ ಸೇರಿಸಿ ಒಂದ್ಸಲ ಹಾಗೇ ಗ್ರೈಂಡ್ ಮಾಡಿ, ನಂತರ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಈ ಗ್ರೈಂಡ್ ಮಾಡಿರೋ ತೆಂಗಿನ ಹಾಲನ್ನು ಒಂದು ಬೌಲ್ಗೆ ಸೇರಿಸಿ ಅದಕ್ಕೇನೆ 1.5 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1.5 ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಇದೆ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಮತ್ತು ಎಕ್ಸ್ಟ್ರಾ 2 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಬಳಸಿದ್ದೀನಿ. ಒಂದೊಂದು ಸಲ ಒಂದು ಅರ್ಧ ಕಪ್ಪು ಹೆಚ್ಚು ಕಮ್ಮಿ ಆಗುತ್ತೆ, ತೊಂದರೆ ಇಲ್ಲ. ಇನ್ನೊಂದು ಅರ್ಧ ಕಪ್ ಜಾಸ್ತಿ ಹಾಕಿದ್ರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಈ ಮಿಶ್ರಣನ ಡಬಲ್ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಯಲ್ಲಿ ಒಂದೇ ಸಲ ಮಾಡಬಹುದು, ಅದೊಂದು ಸ್ವಲ್ಪ ಕಿರಿಕಿರಿ ಅನಿಸ್ತು ನನಗೆ. ಹಾಗಾಗಿ ನಾನು ಈ ಥರ 2 ಸಲ ಫಿಲ್ಟರ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದು 15ರಿಂದ 20 ನಿಮಿಷ ಕುದಿಸಿದ್ರೆ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಒಂಥರ ಜೆಲ್ಲಿ ಟೈಪ್ ಅನ್ನಿಸ್ತಾ ಇರುತ್ತೆ. ಆವಾಗ ಇದನ್ನು ತೆಗೆದು ತುಪ್ಪ ಸವರಿರೋಂಥ ತಟ್ಟೆಗೆ ಸೇರಿಸಿ ಮುಕ್ಕಾಲು ಗಂಟೆ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟು ನಂತರ ನಮಗೆ ಬೇಕಾಗಿರೋ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಆಗೋಯ್ತು.